ಚಿತ್ರದ ಮೇನ್ ಹೈಲೈಟ್, ಚಿತ್ರದ ಮೇನ್ ಹೀರೋ, ಅದು ಕಾನ್ಸೆಪ್ಟ್, ಹೌದು, ಅದು ಸ್ಟೋರಿ. ಸೊ ಸ್ಟೋರಿ ಬಗ್ಗೆ ಹೇಳಲೇಬೇಕು. ಯಾವ ರೀತಿ ಒಂದು ಪೊಲೀಸ್ ಸ್ಕ್ವಾಡ್ ವೀರಪ್ಪನ ಹಿಡಿಯಕ್ಕೆ ಏನೆಲ್ಲ ಒಂದು ಸಾಹಸವನ್ನ ಪಡತ್ತೆ, ಆ ಹರಸಾಹಸ ಹೇಗಿರುತ್ತೆ ನೋಡಕ್ಕೆ. ಫಸ್ಟ್ ಹೇಗೆಲ್ಲ ಅವನ್ನ ಹಿಡಿಬೇಕು ಅಂತ ಒಂದು ಪ್ಲಾನ್ ಹಾಕೊಂತಾರೆ. ಅದರಲ್ಲಿ ವಿಶೇಷವಾಗಿ ವೀರಪ್ಪನವರ ಮಿಸಸ್ ಆದಂತಹ ಮುತ್ತುಲಕ್ಷ್ಮಿ ಅವ್ರನ್ನ ಹೆಂಗೆ ಕೆಡ್ಡಕ್ ಬೀಳಿಸ್ಕೊಂತಾರೆ, ಅವಳಿಂದ ಏನೆಲ್ಲ ಒಂದು ಸೀಕ್ರೆಟ್ಸ್ ನ ಅನ್ರಾವೆಲ್ ಮಾಡ್ತಾರೆ. ಅಷ್ಟೇ ಅಲ್ಲ, ಪ್ರತಿ ಸಲ ವೀರಪ್ಪನ ಹಿಡಿಯುವಂತ ಅಟೆಂಪ್ಟ್ ಮಾಡಿದಾಗ ಅವನೇನೆಲ್ಲ ಎಸ್ಕೇಪಿಸಮ್ ರೂಟ್ಸ್ ನ ಕಂಡು ಹಿಡ್ಕೊಳ್ತಾನೆ, ಅದನ್ನ ಇವರು ಹೇಗೆ ಭೇದಿಸ್ತಾರೆ, ಯಾವ ರೀತಿ ಚಕ್ರವ್ಯೂಹವನ್ನ ಸಿದ್ಧ ಮಾಡ್ತಾರೆ ಅನ್ನೋದನ್ನ ಸಖತ್ ಕ್ಯೂರಿಯಸ್ ಲೆವೆಲ್ ಅಲ್ಲಿ ಒಂದೊಳ್ಳೆ ಪೀಕ್ ಅಲ್ಲಿ ಹೋಗಿ ಇಂಟರ್ವೆಲ್ ನಿಂತ್ಕೊಳ್ಳುತ್ತೆ. ಇಂಟರ್ವೆಲ್ ಆದ್ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಬಿಲ್ಡಪ್ ಆಗುತ್ತೆ. ಅದ್ರಲ್ಲೂ ಸ್ಪೆಷಲಿ ಹೇಗೆ ಕೊನೆಯದಾಗಿ ಅವನ್ನ ಸದೆ ಬಡಿತಾರೆ, ಹೇಗೆ ಅವ್ನು ತಪ್ಸ್ಕೊಂಡು ಹೋಗದೆ ಇರುವಂತಹ ಒಂದು ಚಕ್ರವ್ಯೂಹವನ್ನ ಕಂಡು ಹಿಡಿತಾರೆ, ಇವೆಲ್ಲವನ್ನು ನೋಡಕ್ಕೆ ಸಖತ್ತಾಗಿ ರೋಚಕವಾಗಿ ತೋರಿಸಿದ್ದಾರೆ ಚಿತ್ರದ ಸ್ಕ್ರೀನ್ ಪ್ಲೇ ಮುಖೇನ. ಖಂಡಿತವಾಗ್ಲೂ ದೇವಿ. ಆದರೆ ಫಸ್ಟ್ ಹಾಫ್ ಇದೆಯಲ್ಲ, ಆ ಫಸ್ಟ್ ಹಾಫಲ್ಲಿ ಇನ್ನೂ ಒಂದು ಚೂರು ಏನಾದರೂ ಬೇರೆ ಥರನಾದ ಎಲಿಮೆಂಟ್ಗಳನ್ನ ಇನ್ಸಲ್ಟ್ ಮಾಡಿಬಿಟ್ಟಿದ್ದಿದ್ರೆ ಇನ್ನು ತುಂಬ ರೋಚಕವಾಗಿರ್ತಿತ್ತೇನೋ ಅನ್ನೋ ನ್ಯಾಚುರಲ್ ಫೀಲ್ ಕೊಡ್ತಿರ್ಲಿಲ್ಲ. ಅಯ್ಯೋ ತಗೊಳ್ಳಿ, ನಾವೇನು ಹೇಳಿದ್ರು ಎಲ್ಲ ಅನ್ಯಾಚುರಲ್ ಆಗಿ ಹೇಳ್ತೀವಿ ಅನ್ನೋ ಥರ ಫೀಲ್ ಮಾಡ್ತಾರೆ. ಹೌದು, ದೆವ್ವಗಳಿರೋದೇ ಅನ್ಯಾಚುರಲ್. ಲಂಕೆಯ ಅಸುರರಿಗೆಲ್ಲ ರಚಿಸಿದ ವ್ಯೂಹವೇ ಸ್ಪಾಟ್. ಭೀಮನು ಮಾಡಿದ ಕೀಚಕವನೆಗೆ ಇನ್ನೊಂದು ಹೆಸರೇ ಸ್ಪಾಟ್. ಶತ್ರುದ ಮನಕ್ಕೆ ಮರಣ ಮುಹೂರ್ತ ಇಳುವ ವಿದ್ಯೆಯ ಸ್ಪಾಟ್. ಕುರುಕ್ಷೇತ್ರದ ವಿಜಯ ಪತಾಕಿಗೆ ಚಕ್ರವ್ಯೂಹವೇ ಸ್ಪಾಟ್. ಸ್ಪಾಟ್ 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 ಸ್ಪಾಟ್. ಹಗೆ ಸಾಗಿಸೋ ವಿಧಾನವಿದು, ಶತ್ರುವ ಮಲಗಿಸೋ ಕೋರಿದು, ಆಯುಧವೇನೋ ಮಾಡಲಾಗದು, ದಮ್ಮಿದ್ದವರು ಬಲಿಯಾದರು, ಕಣ್ತಪ್ಪಿಸಿ ಜೀವ ತೆಗೆಯೋ ಯಮಪಾಶವೋ ವಿಷವರ್ತುಲವೋ, ಯಮಪಾಶವೋ ವಿಷವರ್ತುಲವೋ, ಇದು ಯಮಪಾಶವೋ ವಿಷವರ್ತುಲವೋ. ಹಗೆಯನ್ನು ಉರಿಸಿ ವಂಚಿಸಿ ಸುಡುವ ಸೇಡಿನ ಬೆಂಕಿಯ ಸ್ಪಾಟ್. ಸ್ಪಾಟ್ 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 ಸ್ಪಾಟ್. ನೋಡ್ದೇವಾ, ನಮ್ ಶಿವಣ್ಣ ಬಗ್ಗೆ ಹೇಳಲೇಬೇಕು. ಏನ್ ಗೊತ್ತಾ, ಯಾವುದೇ ಚಿತ್ರದಲ್ಲಿ ಏನೇ ರೋಲ್ ಕೊಟ್ರು ಕೂಡ ಅದು ಶಿವಣ್ಣ ಅವ್ರಿಗೆ ಮಾಡಿಸ್ದಂಗಿರುತ್ತೆ. ಈ ಚಿತ್ರ ಮತ್ತೆ ಒಂದು ಸಾಕ್ಷಿಯಾಗಿದೆ. ಸೊ ನಿಜವಾಗ್ಲೂ ಚಿತ್ರದಲ್ಲಿ ಶಿವಣ್ಣ ಅವರು ಸಾಕಷ್ಟು ಭಿನ್ನ ತರವಾದಂತಹ ಗೆಟಪ್ಸ್ ಹಾಕ್ತಾರೆ. ಆದ್ರೂ ಕೂಡ ಕಾಮನ್ ಪೊಲೀಸ್ ಮ್ಯಾನ್ ಆಗಿ ತನ್ನ ರೆಸ್ಪಾನ್ಸಿಬಿಲಿಟಿ, ತನ್ನ ಒಂದು ಮೇನ್ ಏಮ್, ಆ ಒಂದು ಫೋಕಸ್ ನಲ್ಲಿ ಇಟ್ಕೊಂಡು ಇಷ್ಟೆಲ್ಲಾ ಪಾತ್ರಗಳನ್ನ, ಇಷ್ಟೆಲ್ಲಾ ಗೆಟಪ್ಸ್ ನ ಯಾವುದೇ ಓವರ್ ದ ಟಾಪ್ ಹೋಗದೆ, ಬಿಲ್ಡಪ್ ತೋರಿಸದೆ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂದ್ರೆ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ಪರಕಾಯ ಪ್ರವೇಶ ಮಾಡಿದಷ್ಟು ಒಂದು ಕ್ಲಾರಿಟಿಯನ್ನ, ಜಸ್ಟಿಫಿಕೇಶನ್ ನ ಕೊಟ್ಟಿದ್ದಾರೆ. ಸೊ ಆಸಮ್ ಆಗಿ ಅಭಿನಯಿಸಿ ಗೆದ್ದಿದ್ದಾರೆ, ಎಲ್ಲರ ಮನಸ್ಸಲ್ಲಿ ಮನೆ ಮಾಡಿದ್ದಾರೆ ನಮ್ ಶಿವಣ್ಣ ಅವರು. ಖಂಡಿತವಾಗ್ಲೂ ದೇವಿ, ನಿಜಕ್ಕೂ ಪಾತ್ರದಲ್ಲಿ ಪರಕಾಯ ಪ್ರವೇಶನೇ ಮಾಡಿಬಿಟ್ಟಿದ್ದಾರೆ. ಅಣ್ಣ ಅವ್ರನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಆಗ ಪಾಪ ಶಿವಣ್ಣ ಅವರಿಗೆ ಏನೇನಿತ್ತೋ ಅದನ್ನೆಲ್ಲ ಈ ಒಂದು ಚಿತ್ರದಲ್ಲಿ ಅವನನ್ನು ಸಾಯಿಸಬೇಕು ಅನ್ನೋದನ್ನು ಅವರು ಮನಸ್ಪೂರ್ವಕವಾಗಿ ಹಾಕಿ ಆ್ಯಕ್ಟ್ ಮಾಡಿದಾರೇನೋ ಅನ್ನೋಷ್ಟರ ಮಟ್ಟಿಗೆ ರೋಚಕವಾಗಿ ಅಭಿನಯನ ಮಾಡಿದ್ದಾರೆ. ಆದರೆ ನಮಗೆಲ್ಲ ಅನ್ಸೋದು ಏನಪ್ಪ ಅಂತಂದರೆ, ಶಿವಣ್ಣ ಅವ್ರು ನಾರ್ಮಲಾಗಿ ಡ್ಯಾನ್ಸ್ ಎಲ್ಲ ಮಾಡಿದಾರಲ್ಲ, ಈ ಪಿಕ್ಚರ್ಲು ಆ ಥರದ್ದು ಡ್ಯಾನ್ಸ್ ಓದಿಲ್ಲ, ಫೈಟ್ ಇಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದೆಲ್ಲ ಮಾಡಿಸಿಲ್ಲಪ್ಪ ನಮ್ಮ RGB ಅವರು. ಕೈಗೆ ಒಂದು ಲಾಂಗ್ ಕೊಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತೀವಿ. ಶಿವಣ್ಣಂಗೆ ಹಿಂಗೆ ಎಳ್ಕೊಂಬಂದು ವೀರಪ್ಪನ ಹಂಗೆ ಕಟ್ ಮಾಡ್ಬಿಟ್ಟಿದ್ದೀರಿ, ಚಲ ವೀರಪ್ಪನ ಮೀಸೆ ಕಟ್ ಮಾಡ್ಬಿಟ್ಟಿದ್ರೆ. ಅದು ಕಾರ್ಟೂನ್ ಸಿನಿಮಾ ಅಲ್ಲ, ಅದು ದಟ್ ಇಸ್ ಕಿಲ್ಲಿಂಗ್ ವೀರಪ್ಪನ್. ಅಲ್ಲ, ಅದೇ ಲಾಂಗ್ ತಗೊಂಡು ಹೊಡೆದ್ರು ಕಿಲ್ ಆಗ್ತಾನಲ್ಲ ವೀರಪ್ಪನ್. ನನ್ನ ಕರ್ಮ.
ಹಾ ಚಿತ್ರದಲ್ಲಿ ನಂಗೆ ಯಾಕೋ ಈ ಸಲ ವೀರಪ್ಪನು ತುಂಬಾ ಇಷ್ಟ ಆದ್ರು. ನಿಮ್ಮ ಬಾಯಿಗೆ ಒಂದಿಷ್ಟು ಮಣ್ಣಾಕ ಅಲ್ಲ ಹಾಳಾಗೋಗ್ಲಿ, ನಿನಗೆ ಏನಾಗಿದೆಯೋ ಏನೋ ಯಾವನು ಗೊತ್ತು, ನೋಡಿದವರೆಲ್ಲ ಇಷ್ಟ ಆಗ್ತಾರೆ. ಹಂಗಲ್ಲ, ನಿಜವಾಗ್ಲೂ ವೀರಪ್ಪನ್ ತರಾನೇ ಇಲ್ಲ ಅವರು. ವೀರಪ್ಪ ತರನೇ ಇಲ್ವಾ? ವೀರಪ್ಪನ್ ತರಾನೇ ಇದಾರೆ, ಅದಕ್ಕೆ ಇಷ್ಟ ಆಗಿದ್ದು. ಹೆಂಗಿದಾರೆ ಗೊತ್ತಾ, ಸೇಮ್ ವೀರಪ್ಪನ್ ನೋಡ್ತಿದ್ದಂಗೆ ಅವ್ರ ಇನ್ನ ಸತ್ತೇ ಇಲ್ವೇನೋ ಅನ್ನೋ ತರ ಇದಾರೆ. ನೋಡಿದ್ರೆ ನಾವೇ ಶೂಟ್ ಮಾಡೋ ಕೂಡ ಇದಾರೆ. ಆದ್ರೆ ಅವ್ರ ಮೇಲೆ ಪ್ರೀತಿನೂ ಹುಟ್ಟತ್ತೆ, ಆದ್ರೆ ಅವ್ರ ಮೇಲೆ ಬೇಜಾರು ಕೂಡ ಆಗತ್ತೆ. ಅವ್ರ ನರಹಂತಕ ಆಗಿರ್ಬೋದು, ಆದ್ರೆ ಅವರಲ್ಲಿ ಕೂಡ ಎಲ್ಲೋ ಒಬ್ಬ ಮನುಷ್ಯ ಇದ್ದ ಅಲ್ವಾ, ಅವರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನೇ ಅಲ್ವಾ. ಫ್ಯಾಮಿಲಿ ಬಗ್ಗೆ ಅವ್ರಿಗೂ ಕೂಡ ಒಂದಷ್ಟು ಸೆಂಟಿಮೆಂಟ್ಸ್ ಇತ್ತು ತಾನೆ. ಸೊ ಅದೆಲ್ಲ ನೋಡಿದಾಗ ಒಬ್ಬ ಮನುಷ್ಯನ್ಗೆ ಏನೆಲ್ಲ ಎಕ್ಸ್ಪ್ರೆಷನ್ಸ್ ಇರುತ್ತೋ ಅವೆಲ್ಲವನ್ನು ಕೂಡ ಈ ಕ್ಯಾರೆಕ್ಟರ್ ಮುಖೇನ ನಮ್ಮ ಒಬ್ಬ ಆರ್ಟಿಸ್ಟ್ ಎಷ್ಟು ಅದ್ಭುತವಾಗಿ ಅದನ್ನು ಪೋರ್ಟ್ರೇ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದನ್ನು ನಾವು ಮೆಚ್ಕೋಬೇಕು. ಸೊ ವೀರಪ್ಪನ್ನು ಯಾವ ರೀತಿ ಆದಂಥ ಫ್ರಸ್ಟ್ರೇಷನ್ಸ್ನ ಹೊರಗೆ ಹಾಕ್ತಾನೆ, ತನಗೂ ಕೂಡ ಮೋಸಗಳಾದಾಗ ಅದನ್ನು ಎದುರಿಸಿ ಹೇಗೆ ನಿಲ್ತಾನೆ, ಹೇಗೆ ಅವನು ಆ ಒಂದು ಫಾರೆಸ್ಟಲ್ಲಿ ರೂಟ್ಸ್ನೆಲ್ಲ ತಿಳ್ಕೊಂಡಿರ್ತಾನೆ, ಅದ್ಭುತವಾಗಿ ಆ ಒಂದು ಕ್ಯಾರೆಕ್ಟರ್ ಪೋರ್ಟ್ರೇಯಲ್ನ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಕಿಲ್ಲಿಂಗ್ ವೀರಪ್ಪನಲ್ಲಿ ವೀರಪ್ಪನ್ ಕೂಡ ವಿ ಶುಡ್ ನಾಟ್ ಮಿಸ್ ಟು ವಾಚ್. ಅಯ್ಯೋ, ಅವ್ನು ಬದುಕಿದ್ದಾಗ ನೀನು ತಗ್ಲಾಕಬೇಕಾಗಿತ್ತು, ಅವಾಗ ಈ ಮಾತುಗಳೆಲ್ಲ ಬರ್ತಿತ್ತ, ನಾನು ನೋಡ್ತಿದ್ದೆ. ಮುತ್ತು ಲಕ್ಷ್ಮಿ ಪಕ್ಕ ಇದ್ದೆ, ಅದಕ್ಕೆ ಸುಮ್ಮನಾದೆ ನಾನು. ಯಾಕೆ ಸುಮ್ಮನೆ ಅಂತ. ಮುತ್ತು ಲಕ್ಷ್ಮಿ ಪಕ್ಕನ? ಹಾಂ, ರಾಮನು ಲಂಕೆಯ ಅಸುರರಿಗೆಲ್ಲ ರಚಿಸಿದ ವ್ಯೂಹವೇ ಸ್ಪಾಟ್. ಭೀಮನು ಮಾಡಿದ ಕೀಚಕವನೆಗೆ ಇನ್ನೊಂದು ಹೆಸರೇ ಸ್ಪಾಟ್. ಶತ್ರುದ ಮನೆಗೆ ಮರಣ ಮುಹೂರ್ತ ಇಡುವ ವಿದ್ಯೆಯ ಸ್ಪಾಟ್. ಕುರುಕ್ಷೇತ್ರದ ವಿಜಯ ಪತಾಕಿಗೆ ಚಕ್ರವ್ಯೂಹವೇ ಸ್ಪಾಟ್. ಸ್ಪಾಟ್ 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 ಸ್ಪಾಟ್